ಜಾರ್ಖಂಡ್ ರಾಂಚಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಅಂತ್ಯವಾಗಿದೆ. ಪರೀಕ್ಷೆ ರದ್ದುಗೊಳಿಸಿ ಸುಧಾರಣೆಯನ್ನ ಜಾರಿ ತರುವುದಾಗಿ ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬೇಡಿಕೆಯನ್ನ ಈಡೇರಿಸುವುದಾಗಿ ಒಪ್ಪಿದ್ದಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮೊಟಕುಗೊಳಿಸಿದ್ದಾರೆ. ಕಳೆದ 24 ದಿನಗಳಿಂದ ಜಾರ್ಖಂಡ್ನ ರಾಂಚಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಸದ್ಯ ಈಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಅಂತ್ಯ ಮಾಡಿದ್ದಾರೆ. ಒಂದ್ ಕಡೆ ಪರೀಕ್ಷೆ ರದ್ದು ಹಾಗೆ ಸುಧಾರಣೆಯನ್ನ ಜಾರಿಗೆ ತರ್ತೀನಿ ಅಂತ ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದ ಬೆನ್ನಲ್ಲೇ ಈಗ ವಿದ್ಯಾರ್ಥಿಗಳು ಮೊಟಕುಗೊಳಿಸಿರುವಂತದ್ದು. ಮತ್ತೊಂದು ಕಡೆಗೆ ಬೇಡಿಕೆಯನ್ನ ಈಡೇರಿಸುವುದಾಗಿ ಸರ್ಕಾರ ಒಪ್ಪಿದ್ದಕ್ಕೆ ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ಅಂತ್ಯ ಹಾಡಿದ್ದಾರೆ. ಸದ್ಯ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದೀವಿ ಅಂತ ರವೀಂದ್ರ ಪಾಸ್ವಾನ್ ಇವರು ಅನೌನ್ಸ್ ಮಾಡಿದ್ದಾರೆ. ಇವರ ನೇತೃತ್ವದಲ್ಲಿ ಅಲ್ಲಿ ಕಳೆದ 24 ದಿನಗಳಿಂದ ಪ್ರತಿಭಟನೆ ನಡೀತಾ ಇತ್ತು. ಮತ್ತೊಂದು ಕಡೆಗೆ ಈಗಾಗಿರುವಂತಹ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ಅಲ್ಲಿನ ಸರ್ಕಾರಕ್ಕೆ 2 ತಿಂಗಳಿನ ಗಡುವನ್ನು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಹಾಗಾಗಿ 2 ತಿಂಗಳಲ್ಲಿ ಈಗ ವಿದ್ಯಾರ್ಥಿಗಳು ಏನೆಲ್ಲ ಅವರಿಗೆ ಬೇಡಿಕೆಯನ್ನ ಕೊಟ್ಟಿದ್ದಾರೆ, ಮತ್ತೆ ಈ ವಿದ್ಯಾಭ್ಯಾಸದಲ್ಲಿ ಇರುವಂತದ್ದು ಹಾಗೆ ಪರೀಕ್ಷೆಗಳನ್ನ ರದ್ದು ಮಾಡೋದು, ಮತ್ತೆ ಅಲ್ಲಿನ ವಿದ್ಯಾಭ್ಯಾಸದ ಸುಧಾರಣೆಯನ್ನ ತರೋದು, ಶಿಕ್ಷಣಕ್ಕೆ ಬೇಕಾಗಿರುವಂತಹ ಒತ್ತನ್ನು ಕೊಡಬೇಕು, ಎಲ್ಲ ಆಯಾಮದಲ್ಲೂ ಕೂಡ ಜಾರ್ಖಂಡ್ನ ರಾಂಚಿಯಲ್ಲಿ ಕಳೆದ 24 ದಿನಗಳಿಂದ ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಆಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಒಂದಷ್ಟು ವಿದ್ಯಾರ್ಥಿಗಳಲ್ಲಿ ಅನ್ನ ನೀರು ಏನು ಕೂಡ ಸೇವಿಸಿಲ್ಲ. ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾದರಿಯಲ್ಲಿ ದೆಹಲಿಯಲ್ಲಿ ಹೆಂಗೆ ಒಂದು ಪ್ರತಿಭಟನೆ ನಡೀತೋ ಅದೇ ಮಾದರಿಯಲ್ಲಿ ಕಳೆದ 24 ದಿನಗಳಿಂದ ಜಾರ್ಖಂಡ್ನ ರಾಂಚಿಯಲ್ಲೂ ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಅವರ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಅಲ್ಲಿ ಆಗಿರುವಂತಹ ಲೂಪ್ ಹೋಲ್ಸ್ ಹಾಗೆ ಪರೀಕ್ಷೆ ರದ್ದಾಗೋದು ಮತ್ತೆ ಸುಧಾರಣೆ ಎಲ್ಲವನ್ನ ಬೇಡಿಕೆಗಳನ್ನ ತಂದು ಆ ಘೋಷಣೆಯನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದು 24 ದಿನಗಳಿಂದ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಈಗ ಅಲ್ಲಿನ ಸರ್ಕಾರ ನಿಮ್ಮ ಬೇಡಿಕೆಯನ್ನ ನಾವು ಈಡೇರಿಸ್ತೀವಿ, ದಯವಿಟ್ಟು ಪ್ರತಿಭಟನೆಯನ್ನ ಅಂತ್ಯ ಮಾಡಿ ನಿಲ್ಲಿಸಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಈಗ ಪ್ರತಿಭಟನೆಯನ್ನ ನಾವು ವಾಪಸ್ ಪಡೆದಿದ್ದೀವಿ ಅಂತ ರವೀಂದ್ರ ಪಾಸ್ವಾನ್ ಇವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇತ್ತು. ಇವರು ಅನೌನ್ಸ್ ಕೂಡ ಮಾಡಿದ್ದಾರೆ. 24 ದಿನಗಳಿಂದ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರು. ಸದ್ಯ ಈಗ ಸರ್ಕಾರಕ್ಕೆ ಕೇವಲ ನಾವು ಪ್ರತಿಭಟನೆ ಬಿಡಿ ಅಂತ ನೀವು ಹೇಳಿರೋದಕ್ಕೆ ನಾವು ಬಿಡ್ತಾ ಇಲ್ಲ, ನೀವು ಈ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ನಿಮಗೆ 2 ತಿಂಗಳ ಕಾಲಾವಕಾಶ ಮಾತ್ರ, 2 ತಿಂಗಳಲ್ಲಿ ನೀವು ಪ್ರೊಟೆಸ್ಟ್ ಅನ್ನ ನೀವು ಕೈ ಬಿಟ್ಟಿಲ್ಲ ಅಂತ ಅಂದ್ರೆ ಅಥವಾ ನಾವು ಪ್ರೊಟೆಸ್ಟ್ ಮಾಡಿದೀವಿ 2 ತಿಂಗಳಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತ ಅಂದ್ರೆ ಈ ಪ್ರತಿಭಟನೆ ಕೇವಲ ಟ್ರೇಲರ್ ಮಾತ್ರ ಮತ್ತು ದೊಡ್ಡ ಮಟ್ಟದಲ್ಲಿ ನಾವು ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಸದ್ಯ ಕರೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಜಾರ್ಖಂಡ್ನ ರಾಂಚಿಯಲ್ಲಿ ನಡೀತಾ ಇದ್ದಂತಹ ಸುದೀರ್ಘ 24 ದಿನಗಳ ಪ್ರತಿಭಟನೆ ಇವತ್ತಿಗೆ ಅಂತ್ಯ ಆಗಿದೆ. कि पिछले 26 दिनों से जब ये आंदोलन चल रहा था तो विगत कल ही सरकार के तरफ से माननीय मंत्री दीपिका पांडे जी परसों रात में आए थे। माननीय मंत्री दीपिका पांडे जी, माननीय मंत्री डॉक्टर इरफान अंसारी जी हमारे भूख हड़ताल में साथियों से मिलने आए। उन्होंने जो है सो हॉस्पिटलाइज में जो साथी उनसे भी मिले और उनसे अपील करके उन लोगों को जो स्थिति बहुत गंभीर होते जा रहा था उन लोगों का अनशन तोड़वाए। वहां से फिर माननीय मंत्रीगण यहाँ भी